ಅಶ್ವತ್ಥಕಟ್ಟೆ ಹಾಗೂ ಶ್ರೀನಾಗ ಪ್ರತಿಷ್ಠಾಪನೆಯ ಪವಿತ್ರ ಧಾರ್ಮಿಕ ಸಮಾರಂಭವು ಭಕ್ತಿ, ಶ್ರದ್ಧೆ ಮತ್ತು ವೈದಿಕ ವಿಧಿವಿಧಾನಗಳೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಈ ಕಾರ್ಯಕ್ರಮಕ್ಕೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಪ್ರಿಯಾ ಕೃಷ್ಣ ಅವರು ಆಗಮಿಸಿ ದೇವರ ದರ್ಶನ ಪಡೆದು ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು. ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಸ್ಥಳೀಯ ಮುಖಂಡರು ಶಾಸಕರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಕಾರ್ಯಕ್ರಮದ ಅಂಗವಾಗಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಜೊತೆಗೆ ಸಾವಿರಾರು ಭಕ್ತರಿಗೆ ಮಹಾ ಅನ್ನದಾನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿದ್ದು, ಭಕ್ತರು ಭಕ್ತಿಭಾವದಿಂದ ಪ್ರಸಾದ ಸ್ವೀಕರಿಸಿದರು. ಸಾವಿರಾರು ಭಕ್ತರು, ಸಾರ್ವಜನಿಕರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ನಡೆದ ಈ ಧಾರ್ಮಿಕ ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಹಾಗೆ ಇನ್ನೊಂದು ವರಸತಿ ವಿನಾಯಕ ಟ್ರಸ್ಟ್ ವತಿಯಿಂದ ಇವತ್ತು ಮಾಡಿರ್ತಕ್ಕಂಥ ಅಶ್ವತ್ಥಕಟ್ಟೆ ಹಾಗೂ ಶ್ರೀ ವಡ್ಡಿ ದೇವಸ್ಥಾನ ಸಮೇತ ಸುಬ್ರಹ್ಮಣ್ಯ ದೇವರ ಒಂದು ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಈ ಒಂದು ಸತ್ಕಾರ್ಯದಲ್ಲಿ, ಈ ಒಂದು ಒಳ್ಳೆ ಕೆಲಸದಲ್ಲಿ ಊರಿಗೆ ಗ್ರಾಮಕ್ಕೆ ಆಗ್ತಕ್ಕಂಥ ಆಶೀರ್ವಾದ ದೇವರಿಂದ ಏನಾಗ್ತಾ ಇದೆ ಅದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ತಂಬಿ ರಮೇಶ್ ಅವರು ಇರ್ಬೋದು, ಅಕ್ಕಿ ಮಂಜು ಅವರು ಇರ್ಬೋದು, ಅವ್ರ ಜೊತೆ ಕೈ ಜೋಡಿಸಿದಂತ ಸತೀಶ್ ಅವರು, ನಮ್ಮ ಹರೀಶ್ ಅವರು, ಮುನಿಯಪ್ಪನವರು, ಕುಮಾರ್ನವರು, ವಿಶೇಷವಾಗಿ ಯಾಕೆ ಅಂತಂದ್ರೆ ಅವರೇ ಗುತ್ತಿಗೆದಾರರು. ಯಾವ ಕೆಲಸಗಳನ್ನೆಲ್ಲ ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಈ ತಂದು ಒಳ್ಳೆ ಕೆಲಸ ಆಗಲಿ ಅಂತ ಹೇಳಿ ಅದರ ಲಾಭದಲ್ಲಿ ಬರ್ತಕ್ಕಂಥ ಒಂದು ಭಾಗದಲ್ಲಿ ಈ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ವಿಶೇಷವಾಗಿ ಪಂದ್ರಪಾಳ್ಯ ಗ್ರಾಮಸ್ಥರ ವತಿಯಿಂದ, ಗೋವಿಂದರಾಜನಗರ ಕ್ಷೇತ್ರದ ಜನರ ವತಿಯಿಂದ ಧನ್ಯವಾದಗಳನ್ನ ಹೇಳ್ತಾ, ಏನಿವತ್ತಿನ ದಿವಸ ತಾವೆಲ್ಲ ಸೇರಿದ್ದೀರಾ, ತಮ್ಮೆಲ್ರಿಗೂ ಸುಬ್ರಹ್ಮಣ್ಯನ ಆಶೀರ್ವಾದ ಸಂಪೂರ್ಣವಾಗಲಿ, ನಮ್ಮ ಕ್ಷೇತ್ರಕ್ಕೆ ದೇವರ ಆಶೀರ್ವಾದ ಆಗಲಿ, ಆಗ್ತಕ್ಕಂಥ ಕೆಲಸ ಕಾರ್ಯಗಳಿಗೆಲ್ಲ ದೇವರ ಆಶೀರ್ವಾದ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಾಗಲಿ ಹೆಚ್ಚಿನ ರೀತಿಯಲ್ಲಾಗಿ ಒಳ್ಳೆ ಚುನಾಯಿತ ಪ್ರತಿನಿಧಿಗಳು, ಒಳ್ಳೆ ಮುಂದೆ ಬರ್ತಕ್ಕಂಥ GBA ಚುನಾವಣೆ ಇರ್ಬೋದು, ಇನ್ನೊಂದು ಇರ್ಬೋದು, ಅದರಲ್ಲೆಲ್ಲ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ತಾವೆಲ್ಲರೂ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿ ಕೈ ಜೋಡಿಸಿ ನಮ್ಮ ಪಕ್ಷದವ್ರನ್ನ ಆಶೀರ್ವಾದ ಮಾಡಿ ಅಂತ ಹೇಳ್ತಾ, ಏನ್ ಈ ಸಂದರ್ಭದಲ್ಲಿ ಸತೀಶ್ ಅವರು ಮತ್ತೆ ಅವರ ಸ್ನೇಹಿತರು ರಾಮು ಅವರೆಲ್ಲ ಈ ಒಂದು ಭಾಗಕ್ಕೆ ವಿಶೇಷವಾದಂತ ಹೆಚ್ಚಿನ ಆನಂದ್ ಅವರು ಎಲ್ಲರೂ ಸೇರ್ಕೊಂಡು ಬಹಳ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಭಾಗಕ್ಕೆ ಸಹಕಾರ ನೀಡಿದ್ದಾರೆ, ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವ್ರಿಗೆ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿ, ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ದೇವರ ಆಶೀರ್ವಾದದಿಂದ ಒಳ್ಳೆ ಕೆಲಸಗಳು ಮಾಡೋದ್ರಲ್ಲಿ ತಾವೆಲ್ಲರೂ ಕೂಡ ಜೊತೆಯಾಗಿರೋಣ ಅಂತ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.
ಭಾಗಕ್ಕೆ ಎಲ್ಲ ದೇವಸ್ಥಾನ ಸೇರಿದಂತ ಎಲ್ಲರಿಗೂ ಒಳ್ಳೇದ್ ಮಾಡಿದ್ದಾರೆ. ಅವರು ಎಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ದೇವಸ್ಥಾನಗಳಾಗಿರ್ಬೋದು, ಮತ್ತೆ ಒಂದು ಜ್ಞಾನಸೌಧ ಆಗಿರ್ಬೋದು, ಪ್ರತಿಯೊಂದು ಎಲ್ಲೆಲ್ಲ ಯಾವ್ದಾದ್ರು ಏನೇನ್ ಅವಶ್ಯಕತೆ ಇದೆ ಅಂತದನ್ನೆಲ್ಲ ಮಾಡ್ತಿದ್ದಾರೆ. ಅವರಿಗೆ ದೇವ್ರು ಇನ್ನು ಮುಂದೆ ಒಳ್ಳೊಳ್ಳೆ ಅವಕಾಶ ಮಾಡ್ಕೊಡಕ್ಕೆ, ಆಮೇಲೆ ಅಪ್ಪಾಜಿ ಅವರಿಗೆ ಮಿನಿಸ್ಟರ್ ಆಗ್ಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೀವಿ. ಯಾಕಂದ್ರೆ ಅವರು ನಮ್ಮ ಭಾಗದಲ್ಲಿ ಇರೋದು ನಮ್ಗೆ ತುಂಬಾ ಖುಷಿ. ಅವರು ಮಿನಿಸ್ಟರ್ ಆಗ್ಬಿಟ್ರೆ ಇನ್ನ ಒಳ್ಳೊಳ್ಳೆ ಕೆಲಸಗಳನ್ನ ನಮ್ಮ ಕ್ಷೇತ್ರಕ್ಕೆ ಮಾಡ್ತಾರೆ. 2 ಕ್ಷೇತ್ರಕ್ಕೆ, ವಿಜಯನಗರ ಮತ್ತೆ ಗೋವಿಂದರಾಜನಗರ 2 ಕ್ಷೇತ್ರಕ್ಕೆ ಕೆಲಸಗಳನ್ನ ಮಾಡ್ಲಿ ಅಂತ ದೇವರು ಅವ್ರನ್ನ ಮಿನಿಸ್ಟರ್ ಮಾಡ್ಲಿ ಅಂತ ಕೇಳ್ಕೊಳ್ತೀವಿ. ಇನ್ನ ಮುಂದಿನ ಈ ತಂತ್ರಪ್ರಯೋಗದಲ್ಲಿ ನಾಗರಕಟ್ಟೆಯನ್ನ ಉದ್ಘಾಟನೆ ಮಾಡಿದಂತ ಸನ್ಮಾನ್ಯ ನಮ್ಮೆಲ್ಲರ ಜನನಾಯಕರು ಹಾಗೂ ನಮ್ಮೆಲ್ಲರ ಪ್ರೀತಿಯ ಪಾತ್ರರಾದಂತ ಸನ್ಮಾನ್ಯ ಪ್ರಿಯಾ ಕೃಷ್ಣವರ ಅಧ್ಯಕ್ಷತೆಯಲ್ಲಿ ಅವ್ರ ಅಮೃತಾಸ್ತ್ರದಿಂದ ನಾಗ ಪ್ರತಿಷ್ಠಾಪನೆಯನ್ನ ಉದ್ಘಾಟನೆ ಮಾಡಿದ್ದಾರೆ. ಈ ಭಾಗದ ಏನು ಪಂತ್ರಪಾಳ್ಯದ ನಿವಾಸಿಗಳಿಗೆಲ್ಲರಿಗೂ ಆ ಭಗವಂತ ನಾಗ ಪ್ರತಿಷ್ಠಾಪನೆಯಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನಂತೂ ಭಾವಿಸ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತ ಎಲ್ಲ ಗಣ್ಯರಿಗೂ ಹೊಂದಿಸಿ ಈ ನಾಗರಬಾವಿ ಏನು ಪತ್ರಪಾಳ್ಯ ಹಿತರಕ್ಷಣಾ ಸಮಿತಿಗೆ ಅವರು ಅವರು ಅಧ್ಯಕ್ಷರಿರ್ಬೋದು ಅಥವಾ ಕಾರ್ಯಕಾರಿ ಸಮಿತಿ ಇರ್ಬೋದು, ಅವರೆಲ್ಲರೂ ಒಟ್ಟುಗೂಡಿ ಇಂತ ಒಂದು ಪುಣ್ಯದ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ಒಂದು ಅಶ್ವತ್ಥಕಟ್ಟೆ ತುಂಬಾ ದಿನದಿಂದ ಸ್ವಲ್ಪ ಕೆಲಸ ಆಗ್ಬೇಕಾಗಿತ್ತು, ಅದು ಹಂಗೆ ನಿಂತಿತ್ತು. ನಮ್ ಶಾಸಕರು ಗೆದ್ದು ಬಂದ್ಮೇಲೆ ಈಗ ಈ ಅಶ್ವತ್ಥಕಟ್ಟೆ ಮತ್ತೆ ಪುನರ್ ನಿರ್ಮಾಣ ಆಗಿ ಸುಮಾರು ಒಂದು 100 ವರ್ಷ ಇತಿಹಾಸ ಇದೆ ಅದು. ಆದ್ರೆ ಈಗ ಅದು ಪುನರ್ ನಿರ್ಮಾಣ ಮಾಡಿ ಇವತ್ತು ನಮ್ಮ ನಾಯಕರಾದಂತ ಪ್ರಿಯಕೃಷ್ಣ ಅವರು ಬಂದಿದ್ರು. ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಅದು ಅನುಕೂಲವಾಗುವಂತೆ ಇವತ್ತು ಕೆಲಸನ ಪೂರ್ಣಗೊಂಡಿದೆ. ಆ ಕೆಲಸ ಮಾಡ್ಬಿಟ್ಟು ಹೋಗಿದ್ದಾರೆ. ಇವತ್ತು ಪಂತ್ರಪಾಳ್ಯ ಗ್ರಾಮಸ್ಥರಿಗೆ ಅನುಕೂಲ ಆಗ್ಲಿ ಅಂತ ಎಲ್ರಿಗೂ ಈ ಅಶ್ವತ್ಥಕಟ್ಟೆನ ಹೇಳ್ದು ಹೋಗಿ ಜನ ಎಲ್ಲ ಅವ್ರಿಗೆ ಮನವಿನ ಸಲ್ಲಿಸಿದ್ರು. ನಿಂತೋಗಿದೆ, ಇದು ಪುನರ್ ನಿರ್ಮಾಣ ಮಾಡ್ಕೊಡಿ ಅಂತ. ಅವರು ಬಂದು ಎದ್ದ ನಂತರ ಕಾಮಗಾರಿನ ಸ್ಟಾರ್ಟ್ ಮಾಡಿ ಕೆಲಸ ಮಾಡಿಸ್ಕೊಟ್ರು. ಅವ್ರಿಗೆ ಪಂತ್ರಪಾಳ್ಯ ಗ್ರಾಮಸ್ಥರ ಪರವಾಗಿ ಹಾಗೂ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಇದೇ ಸಂದರ್ಭದಲ್ಲಿ 2ನೇ ಕ್ಯಾಬಿನೆಟ್ ನಲ್ಲಿ ನಮ್ಮ ಕೃಷ್ಣಪ್ಪ ಸರ್ಗೆ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗ್ಲಿ ಅಂತ ನಾವೆಲ್ಲರೂ ಗೋವಿಂದರಾಜನಗರದ ಪ್ರಿಯಕೃಷ್ಣ ಅಭಿಮಾನಿಗಳು ಹಾಗೂ ಕೃಷ್ಣಪ್ಪರ ಅಭಿಮಾನಿಗಳು ಹಾರೈಸ್ತೀವಿ. ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಅವ್ರಿಗೆ ದೇವ್ರು ಒಳ್ಳೇದ್ ಮಾಡಿದ್ರೆ ನಮಗೂ ನಮ್ಮಂತ 4 ಜನಕ್ಕೆ ಇಲ್ಲಿ ಒಳ್ಳೇದಾಗುತ್ತೆ. ಜನರಿಗೂ ಸುಧಾ ಅವ್ರು ಒಳ್ಳೇದ್ ಮಾಡ್ಕೊಂಡು ಬರ್ತಾ ಇದಾರೆ. ಅವ್ರಿಗೂ ದೇವ್ರು ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕಂತೀನಿ. ಥ್ಯಾಂಕ್ ಯು. ಇದು ಪುರಾತನವಾದ ಒಂದು ನಾಗರಕಟ್ಟೆ. ಇದು ಈ ಮೆಟ್ರೋ ಕೆಲಸ ಮಾಡ್ಬೇಕಾದ್ರೆ ಇದನ್ನೆಲ್ಲ ಹೊಡೆದು ಡ್ಯಾಮೇಜ್ ಮಾಡ್ಬಿಟ್ಟಿದ್ರು. ಅದರಿಂದ ನಮ್ಮ ಸ್ಥಳೀಯ ಶಾಸಕರನ್ನ ನಾವು ಮನವಿ ಮಾಡಿದಾಗ ಅದನ್ನ ಒಂದು ಹಿಂದಿನ ಶಾಸಕರು ಮಾಡಿ ಅರ್ಧ ಮಾಡಿ ಬಿಟ್ಬಿಟ್ಟಿದ್ರು. ಅದನ್ನ ನಮ್ಮ ಶಾಸಕರ ಗಮನಕ್ಕೆ ತಂದ್ಮೇಲೆ ಅದನ್ನ ರೆಡಿ ಮಾಡ್ಸೋದಕ್ಕೆ ಅವರು ಒಂದು ವಿಶೇಷವಾದ ಒಂದು ಇಂಟ್ರೆಸ್ಟ್ ಅನ್ನ ತೋರಿಸಿ ಮಾಡಿಸಿದ್ರು. ಏನ್ ನಮ್ಮ ಪಂತ್ರಪಾಳ್ಯ ನಾಗರಿಕ ಹಿತರಕ್ಷಣಾ ಸಮಿತಿ ಅಂತ ನಮ್ಮ ಏನೊಂದು ಕಮಿಟಿ ಇದೆ, ಹಾಗೂ ನಮ್ಮ ವರಸಿದ್ಧಿ ವಿನಾಯಕ ದೇವಾಲಯ ಟ್ರಸ್ಟ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಇದು ಸುಮಾರು ಒಂದು 8 ತಿಂಗಳಿಂದ ಈ ಕೆಲಸನ ಮಾಡಿಸಿ ಈ 8 ತಿಂಗಳಾಗಿದೆ ಇನ್ನು ರೆಡಿ ಮಾಡ್ಸೋದಿಕ್ಕೆ. ಈಗ ಅದಕ್ಕೊಂದು ರೂಪ ಕೊಟ್ಟಿದ್ದಾರೆ. ನಮ್ಮ ಜೀರ್ಣೋದ್ಧಾರ ಮಾಡಿದ್ದೀವಿ. ಈ ಹಳ್ಳಿಕಟ್ಟೆ ಮತ್ತು ನಾಗದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ ಶಾಸಕರಾದಂತ ಸನ್ಮಾನ್ಯ ಪ್ರಿಯಾ ಕೃಷ್ಣರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಅದೇ ರೀತಿ ಅನೇಕ ಉದ್ಘಾಟನೆ ಮಾಡಿದ್ರು. ಅದೇ ರೀತಿ ನಮ್ಮ ಎಲ್ಲ ಗೋವಿಂದರಾಜನಗರ ಮತ್ತು ನಾಗರಬಾವಿ ಬ್ಲಾಕ್ ಮತ್ತು ನಮ್ಮ ನಾಯಂಡಳ್ಳಿ ವಾರ್ಡಿನ ಮುಖಂಡರುಗಳು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ನಾವು ಅರ್ಪಿಸ್ತಾ ಇದ್ದೀವಿ. ಯಾಕೆಂತಂದ್ರೆ ಇದು ಈ ಒಂದು ಸತ್ಕಾರ್ಯದಲ್ಲಿ ಎಲ್ಲರೂ ಸೇರಿ ಮಾಡಿರೋದು. ಇದೇನು ಎಲ್ಲರೂ ಒಬ್ಬರದೇನಲ್ಲ, ಇದು ಊರಿನ ಎಲ್ಲ ಯುವಕರು ಆಮೇಲೆ ಹಿರಿಯಕರು ಸೇರಿ ಒಂದು ಪುಣ್ಯ ಕಾರ್ಯಕ್ರಮ ಮಾಡಿದ್ದೇವೆ. ಹಾಗೂ ಈ ಅನ್ನದಾನ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಸ್ಥಳೀಯ ಶಾಸಕರ ವಿಶೇಷ ಅನುದಾನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.